ನಮಸ್ಕಾರ ಎಲ್ರಿಗೂ. ರಕ್ಷಾ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಮಾಡ್ತಾಯಿದ್ದೀವಿ ಪನ್ನೀರ್ ಪಲಾವ್. ತುಂಬ ಸಿಂಪಲ್ಲಾಗಿ, ತುಂಬ ರುಚಿಕರವಾಗಿ ಮತ್ತು ತುಂಬ ಹೆಲ್ದಿ ಫುಡ್ಡಾಗಿ ಮಾಡ್ತಾಯಿದ್ದೀವಿ. ಬನ್ನಿ ಯಾವ ಥರ ಮಾಡಬೇಕು. ಫಸ್ಟಿಗೆ ಯಾವ ಸಾಮಗ್ರಿಗಳು ನೋಡ್ಕೊಳ್ಳೋಣ. ಬೆಳ್ಳುಳ್ಳಿ, ಶುಂಠಿ ಮತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ನಾವು ಅರ್ಧ kg ಮಾಡ್ತಾಯಿದ್ದೀವಿ. ಪನ್ನೀರ್ ಒಂದು 16ರಿಂದ 15 ಪೀಸಸ್ ತೊಗೊಂಡಿದ್ದೀವಿ. ಕಟ್ ಮಾಡ್ಕೊಂಡ್ಬಿಟ್ಟು 1ರಿಂದ 2 ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ ಒಗ್ಗರಣೆಗೆ, ಮತ್ತು ಕ್ಯಾಪ್ಸಿಕಮ್ ಕೂಡ ಒಗ್ಗರಣೆಗೆ. ಆಮೇಲೆ ಈರುಳ್ಳಿ ತೊಗೊಂಡಿದ್ದೀವಿ 2. ಗರಂ ಮಸಾಲೆ ಚಕ್ಕೆ ತೊಗೊಂಡಿದ್ದೀವಿ 1-2 ಇಂಚಷ್ಟು, ಮತ್ತು ಸೋಂಪು ಒಂದು ಅರ್ಧ ಟೀ ಸ್ಪೂನು, ಪಲಾವ್ ಎಲೆ 2, ಕಲ್ಲು ಒಂದು ಸ್ವಲ್ಪ, ಲವಂಗ 7ರಿಂದ 8, ಸ್ಟಾರ್ ಹೂವು 2, ಏಲಕ್ಕಿ 3. ಅರ್ಧ kg ಸಾಕು. ನೀವು ಕಡಿಮೆ ಬೇಕಾದ್ರೆ ಮಾಡ್ಕೋಬೋದು ಗರಂ ಮಸಾಲ. ತುಂಬ ಚೆನ್ನಾಗಿ ಬರುತ್ತೆ. ಪನ್ನೀರ್ ಈ ಥರ ಕಟ್ ಮಾಡ್ಕೊಂಡಿದ್ದೀವಿ ನಾವು. ಗರಂ ಮಸಾಲೆಗಳು ಇವಾಗ ಮಾಡೋ ವಿಧಾನ ಬಂದು, ಫಸ್ಟಿಗೆ ಒಂದು ಕುಕ್ಕರ್ಗೆ ನಾವು 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಕೊಂಡ್ಬಿಟ್ಟು ಸ್ವಲ್ಪ ಕಾದಾದ್ಮೇಲೆ ಗರಂ ಮಸಾಲೆ ಐಟಮ್ ಎಲ್ಲ ಹಾಕ್ಕೊತೀನಿ. ಚಕ್ಕೆ, ಲವಂಗ, ಕಲ್ಲು ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಈರುಳ್ಳಿ ಹಾಕ್ಕೊಂಬಿಡೋಣ. ಈ ಥರ ಫ್ರೈ ಆಗಬೇಕು. ನೋಡಿ ಯಾವ ಥರ ಆಗ್ತದೆ. ಸ್ವಲ್ಪ ಫ್ರೈ ಆದಂಗೆ ನಾವು ಈರುಳ್ಳಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಇದು ಬ್ರೌನ್ ಕಲರ್ ಆಗಬೇಕು. ಈರುಳ್ಳಿ ಸ್ವಲ್ಪ ಇದಾದಮೇಲೆ ಹಂಗೆ ಕ್ಯಾಪ್ಸಿಕಮ್ ಜೊತೆ ಹಾಕೊಳ್ಳೋಣ. 2 ಸೇರಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು. ಬ್ರೌನ್ ಕಲರು. ಅದಾದಮೇಲೆ ಟೊಮೊಟೊ ಹಣ್ಣು ಕೂಡ ಹಾಕ್ಕೊಂಡು, ಇವಾಗ 2 ಟೊಮೊಟೊ ಹಣ್ಣು. ಆಮೇಲೆ ಅರ್ಧ kg ಅಕ್ಕಿ ತೊಗೊಂಡಿದ್ವಿ, ಅದಕ್ಕೆ 3 ಗ್ಲಾಸ್ ನೀರು ಸಾಕು. ನೋಡಿ ಯಾವ ಥರ ಬರ್ತದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ತೊಗೋಬೇಕು ನಾವು. ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಮಾಡಿ ಹಾಕ್ಕೊತಾ ಇದ್ದೀನಿ ನೋಡಿ. ಮತ್ತು ಮೆಣಸಿನ್ಕಾಯಿ 4. ನೀವು ಖಾರ ಕಡಿಮೆ ಬೇಕಾದ್ರೆ ಕಡಿಮೆ ಹಾಕೊಳ್ಳಿ. 2ರಿಂದ 3 ಮೆಣಸಿನ್ಕಾಯಿ ಹಾಕೊಳ್ಳಿ. ಸ್ವಲ್ಪ ಖಾರ ಜಾಸ್ತಿ ಇಟ್ಕೋತೀವಿ ಅವಾಗೂ. ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಯಿತು. ಸ್ವಲ್ಪ ಅರಿಶಿಣ ಹಾಕ್ಕೊತಾ ಇದ್ದೀನಿ, ಚುಟ್ಟಿಗೆ ಅಷ್ಟೇ ಸಾಕು. ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ಒಗ್ಗರಣೆ ಎಷ್ಟು ಚೆನ್ನಾಗಿ ಬರುತ್ತೆ ಅಷ್ಟು ಚೆನ್ನಾಗಿ ಅಡುಗೆ ಬರುತ್ತೆ. ನೀರು ಹಾಕೋತಾ ಇದ್ದೀನಿ 3 ಗ್ಲಾಸು. ಅರ್ಧ kgಗೆ 3/4 ಲೀಟ್ರ್ ನೀರು ಹಾಕೋಬೇಕು. 750 ml ನೀರು ಸಾಕು ಅರ್ಧ kgಗೆ. ನಾವು ಮಾಡೋಕ್ಕಿಂತ ಮುಂಚೆ ಅಕ್ಕಿನ ನೆನೆ ಇಟ್ಕೊಂಡಿದ್ದೀವಿ. ಉಪ್ಪು ಹಾಕ್ಕೊಂಡೆ ರುಚಿಗೆ ತಕ್ಕಷ್ಟು. 1.5 ಟೀ ಸ್ಪೂನ್ ಅಷ್ಟು ಕಲ್ಲು ಉಪ್ಪು, ಮತ್ತು ಒಂದು ಅರ್ಧ ಲಿಂಬೆಹಣ್ಣು, ಚಿಕ್ಕ ಲಿಂಬೆಹಣ್ಣು ಅರ್ಧ ಹಾಕ್ತಾಯಿದ್ದೀನಿ. ಆವಾಗ ನಮಗೆ ಅಗಲವಾಗಿ ಉದುರಾಗಿ ಬರುತ್ತೆ ಅನ್ನ. ತುಂಬ ಚೆನ್ನಾಗಿ ಡೈಮಂಡ್ ಥರ ಬರುತ್ತೆ. ಇವಾಗ ಅಕ್ಕಿ ಹಾಕೋತಾ ಇದ್ದೀನಿ, ನೆನೆಸಿಟ್ಟಿರೋ ಅಕ್ಕಿನ 2 ಸಾರಿ ತೊಳೆದುಬಿಟ್ಟು ನೆನೆಸಿರೋ ಅಕ್ಕಿನ ಹಾಕೋತಾ ಇದ್ದೀನಿ. ಈ ಥರ ನೆನೆಸೋದ್ರಿಂದ ನಮಗೆ ಅನ್ನ ಉದುರಾಗಿ ಅಗಲವಾಗಿ ಬರುತ್ತೆ. ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ ಪನ್ನೀರ್ ಪಲಾವ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಸ್ವಲ್ಪ ಅಕ್ಕಿ ಹಾಕಿ ಕುದಿಯೋ ಟೈಮಲ್ಲಿ ನಾವು ಕುಕ್ಕರ್ನ ಕ್ಲೋಸ್ ಮಾಡ್ಕೋಬೇಕು. ಕ್ಲೋಸ್ ಆದಮೇಲೆ 3 ವಿಸಿಲ್ ಹಾಕ್ಕೊಂಡ್ಬಿಟ್ಟು ಫುಲ್ ಹವಾ ಎಲ್ಲ ಏರೆಲ್ಲ ಔಟ್ ಆಗಬೇಕು. ಒಳಗಡೆ ಗಾಳಿ ಎಲ್ಲ ಫುಲ್ ಖಾಲಿ ಆಗಬೇಕು. ಆವಾಗ ಓಪನ್ ಮಾಡ್ಕೋಬೇಕು. ಕುದೀತಾ ಇದೆ ಇವಾಗ. ಕುದೀತಾ ಇದೆ ನೋಡಿ ಕುಕ್ಕರ್. ಈ ಟೈಮಲ್ಲಿ ಕ್ಲೋಸ್ ಮಾಡಿದ್ರೆ ನಮಗೆ ಸೀದೋಗಲ್ಲ, ಕೆಳಗಡೆ ಹತ್ತೋದಿಲ್ಲ. ಇದಕ್ಕೆ ಸ್ಟಾರ್ಟ್ ಮಾಡಿದೆ. ಇವಾಗ ಕುಕ್ಕರ್ನ ಕ್ಲೋಸ್ ಮಾಡ್ಕೋತಾ ಇದ್ದೀನಿ ನಾನು. ಹಾಕ್ಬಿಟ್ಟು 3 ವಿಸಿಲ್ ಆಗಬೇಕು. 3 ವಿಸಿಲ್ ಆದಮೇಲೆ ಎಲ್ಲ ಏರೆಲ್ಲ ಔಟ್ ಆದಮೇಲೆ ನೀವು ಓಪನ್ ಮಾಡಬೇಕು. ನೋಡಿ ಯಾವ ಥರ ಬಂತು ನಮ್ಮದು ಪನ್ನೀರ್ ಪಲಾವು. ತುಂಬ ಚೆನ್ನಾಗಿ ಬಂದಿದೆ.
ಪನ್ನೀರ್ ಈ ಕೊನೆಯ ಟೈಮಲ್ಲಿ ಹಾಕ್ಬೇಕು. ನಾವು ಈ ಟೈಮಲ್ಲಿ ಹಾಕೋತಾ ಇದ್ದೀವಿ. ಪನ್ನೀರ್ ಆವಾಗಲೇ ಹಾಕ್ಕೊಂಡ್ರೆ ಕರ್ಗೋಗುತ್ತೆ ಅಂತೇಳ್ಬಿಟ್ಟು ಎಲ್ಲ ರೆಡಿ ಆಗುತ್ತಲ್ಲ ಪಲಾವು. ವಿಜಿಲ್ ಓಪನ್ ಮಾಡಿ ಸ್ವಲ್ಪ ಎಲ್ಲ ಕಡೆ ಪನ್ನೀರ್ ಹಾಕ್ಬಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಈ ಟೈಮಲ್ಲಿ. ಅವಾಗ ನಮಗೆ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಬೇಕಾದ್ರೆ ಖಾರ ಉಪ್ಪು ಹಾಕೊಂಡ್ಬಿಟ್ಟು ಅದು ಮಾಡ್ಬೋದು. ನೋಡಿ ಯಾವ ಥರ ಬಂತು. ತುಂಬ ಅಂದರೆ ತುಂಬ ಸೂಪರಾಗಿ ತುಂಬ ಟೇಸ್ಟಿಯಾಗಿ ಬಂತು ನಮ್ಮ ಪನ್ನೀರ್ ಪಲಾವ್. ನೀವು ಮನೇಲಿ ಟ್ರೈ ಮಾಡಿ ಮತ್ತು ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಪನ್ನೀರ್ ಪಲಾವ್ ಜೈ ಕರ್ನಾಟಕ, ವಂದೇ ಮಾತರಂ.